ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ನಾನು ಇಂದು ನುಗ್ಗೆಕಾಯಿಯಿಂದ ಒಂದು ರೆಸಿಪಿ ಮಾಡಿ ತೋರಿಸುತ್ತೇನೆ, ಬನ್ನಿ. ಈ ನುಗ್ಗೆಕಾಯಿ ಪಲ್ಯವನ್ನು ಚಪಾತಿ, ರೋಟಿ ಮತ್ತು ಅನ್ನದ ಜೊತೆಗೆ ತಿನ್ನಬಹುದು. ಇದನ್ನು ಒಂದು ಸೈಡ್ ಡಿಶ್ ಆಗಿ ಕೂಡ ಇದನ್ನು ಮಾಡಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಇರುವ ಬೆಲ್ ಐಕಾನ್ ಅನ್ನು ಒತ್ತಿದರೆ ನಾನು ಹಾಕುವ ಅಡುಗೆ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿಗೆ ಡ್ರಮ್ ಸ್ಟಿಕ್ ಕೂಡ ಅನ್ನುತ್ತಾರೆ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. 2 ರಿಂದ 3 ನುಗ್ಗೆಕಾಯಿ ಇದ್ದರೆ ಸಾಕು. ಅತಿ ಬೇಗನೆ ಮತ್ತು ಸುಲಭವಾಗಿ ಪಟ್ಟನೆ ಮಾಡುವಂಥ ಪಲ್ಯ ಇದಾಗಿದೆ. ನೋಡಿ ಫ್ರೆಂಡ್ಸ್, ಇದನ್ನು ಮಕ್ಕಳಿಗೆ ಬಿಸಿ ಚಪಾತಿ ಜೊತೆಗೆ ಟಿಫನ್ ಕೂಡ ಹಾಕಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ 5 ನುಗ್ಗೆಕಾಯಿಯನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅವನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಮೇಲಿರುವ ಸಿಪ್ಪೆಯನ್ನು ತೆಗೆದುಕೊಂಡಿರುತ್ತೇನೆ ಮತ್ತು ಕುಕ್ಕರ್ನಲ್ಲಿ ಅವನ್ನು ಹಾಕಿಕೊಂಡು ಮುಳುಗುವಷ್ಟು ನೀರನ್ನು ಹಾಕಿಕೊಂಡು 1 ಸೀಟಿಯನ್ನು ಕೂಗಿಸಿಕೊಂಡಿರುತ್ತೇನೆ. ನೋಡಿ ಫ್ರೆಂಡ್ಸ್, 1 ಸೀಟಿ ಬಂದರೆ ಸಾಕು, ಇದು ಬೆಂದಿರುತ್ತದೆ. ನಂತರ ಒಲೆಯ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಜೀರಿಗೆ, ಸಾಸಿವೆಯನ್ನು ಹಾಕಿಕೊಳ್ಳುತ್ತೇನೆ. ಇವು ಸ್ವಲ್ಪ ಚಟಪಟ ಅಂದ ಮೇಲೆ ಸಣ್ಣದಾಗಿ ಕಟ್ಟು ಮಾಡಿಕೊಂಡಿರುವ ಈರುಳ್ಳಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬ್ರೌನ್ ಬಣ್ಣ ಬರುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡಿರುತ್ತೇನೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬೆಂದ ಮೇಲೆ ನಂತರ ಸಣ್ಣದಾಗಿ ಕಟ್ಟು ಮಾಡಿಕೊಂಡಿರುವ 1 ಟೊಮ್ಯಾಟೊವನ್ನು ಹಾಕಿ ಇದನ್ನು ಕೂಡ ಮೆತ್ತಗಾಗಲು ಬಿಡಬೇಕು. ನಂತರ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ಳುತ್ತೇನೆ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಮೊದಲೇ ಬೇಯಿಸಿಕೊಂಡಿರುವ ನುಗ್ಗೆಕಾಯಿಯನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ಈ ನುಗ್ಗೆಕಾಯಿ ಪಲ್ಯ ಒಂದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತದೆ. ನಂತರ ಸ್ವಲ್ಪ ಲಿಕ್ವಿಡ್ ಬೇಕಾದರೆ ನುಗ್ಗೆಕಾಯಿ ಬಾಯ್ಲ್ ಮಾಡಿಕೊಂಡಿರುವ ನೀರನ್ನು ಇಲ್ಲಿ ನಾನು ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಿಸಿಕೊಳ್ಳಬೇಕು. ನಂತರ ಇಲ್ಲಿ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಬೇರೆ ಯಾವುದೇ ಪದಾರ್ಥ ಹಾಕದೆ ಇಷ್ಟೇ ಸಿಂಪಲ್ಲಾಗಿ ಮಾಡಿದರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನೋಡಿ, ಈಗ 2 ರಿಂದ 3 ನಿಮಿಷಗಳ ಕಾಲ ನಾನು ಬೇಯಿಸಿಕೊಂಡ ನಂತರ ಈ ರೀತಿ ಎಲ್ಲವೂ ಮೆತ್ತಗಾಗಿದೆ ಮತ್ತು ನುಗ್ಗೆಕಾಯಿ ಕೂಡ ಖಾರ ಉಪ್ಪನ್ನು ಚೆನ್ನಾಗಿ ಹಿಡಿದಿರುತ್ತದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ ನಂತರ ಇದು ತುಂಬ ಟೇಸ್ಟಿಯಾಗಿ ಬರುತ್ತದೆ.